ವಿದ್ಯಾರ್ಥಿಗಳು ಮಾಡ್ರಿ ಇದನ್ನ. ಇವೆಂಥ ಗಣಿತಗಳನ್ನೆಲ್ಲ ಮಾಡಬೇಕು, ಇದು ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ನೀವು ಕಲಿಬೇಕು. ಅಂದ್ರೆ ಗಣಿತಗಳು ಭಾಳ ಸರಳ ಬರ್ತಾವ. ನೀವು ಮಾಡೋ ಪ್ರಯತ್ನದಿಂದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಇದನ್ನ ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು, ಅಂದ್ರೆ ನಿಮಗೆ ಗಣಿತಗಳು ಸರಳ ಬರ್ತಾವ. ನೋಡ್ರಿ, ಈಗ ನಾನು ಮಾಡೋದಾಗ್ಯದ ಅಂತ ತಿಳ್ಕೊಂಡು ಈಗ ನೋಡ್ರಿ ಇದನ್ನು ಹೆಂಗೆ ಹಚ್ಕೋಬೇಕು. ಒಂದು ರ ಅಂದ್ರೆ ಗುಂಡ್ಲೆ ನೋಡ್ರಿ, ಒಂದು ರ ಅಂದ್ರೆ ಗುಂಡ್ಲೆ, ಇದು 100 ಇಲ್ಲಿ ಹಚ್ಚರಿ. ಆಮೇಲೆ ಈ ಶೇಕಡ ಚಿಹ್ನನ್ನ ಇದರ ಮುಂದೆ ಹಚ್ಚರಿ. ನೋಡಿ, ಇದು ಪದ್ಧತಿ, ಹಚ್ಚು ಪದ್ಧತಿ ತಿಳ್ಕೊಬೇಕು. ಮಧ್ಯಾಂತರ ಚಿಹ್ನೆ ಏನು ಪ್ಲಸ್, ಆಮೇಲೆ ಅದನ್ನು ಹಂಗೆ ಹಚ್ಕೋರಿ. 100 ರ ಅಂದ್ರೆ ಗುಂಡ್ಲೆ, 1% ಅಂದ್ರೆ ಹಿಂಗೆ ಹಚ್ಕೋಬೇಕು. ಆಮೇಲೆ ಇದನ್ನ ಹೆಂಗೆ ಹಚ್ಕೋಬೇಕು ಅಂತಂದ್ರೆ ನೋಡ್ರಿ, 1 ಗುಂಡ್ಲೆ 100 ಸರ್ವಾಸವಾಗಲಿ ಈ ಶೇಕಡ ಚಿಹ್ನೆ ತಳಗೆ ಹಚ್ಕೋರಿ. ಆಮೇಲೆ ಮಧ್ಯಾಂತರ ಚಿಹ್ನೆ ಪ್ಲಸ್ ಅದ, ಇದು 100 ಗುಂಡ್ಲೆ 1. ಆಮೇಲೆ ಸರ್ವಾಸವಾಗಲಿ ಈ ಶೇಕಡ ಇಲ್ಲಿ ಹಚ್ಕೋರಿ. ಆಮೇಲೆ 100 ಒಂದಲೇ 100 ಒಂದಲೇ 1 ಒಂದಲೇ 1 ಪ್ಲಸ್ ನೋಡ್ರಿ, 100 ಒಂದಲೇ 100 ಒಂದಲೇ 1 ಒಂದಲೇ 1 1 ಒಂದಲೇ 1 ಪ್ಲಸ್ 1 ಒಂದಲೇ 1 ಬರೋಬ್ಬರಿ. ಇದರ ಉತ್ತರ 2. ಉತ್ತರ ಸಂಖ್ಯೆಯಲ್ಲದ ಎ. ಹಿಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಏದಾಗ ಉತ್ತರ ಅದ ನೋಡಿ, ಹೆಂಗೆ ಮಾಡೋದನ್ನು ತಿಳಿಸ್ತಾನೆ. ಉತ್ತರ ಸಂಖ್ಯೆ ಎ. ಭಾಳ ಸರಳ, ಯಾಕಂದ್ರೆ ಇದು 100ಕ್ಕೆ ಹೋಯ್ತಾ, ಯಾಕಂದ್ರೆ ಇದು ತಳಗೆ ಬರ್ತದ. ಇದು 1 ಗುಂಡ್ಲೆ 1 ಎರಡು ಒಂದೇ, 100 ಗುಂಡ್ಲೆ 1 ನೋಡ್ರಿ. 100 200 ಮ್ಯಾಲಿ 1 ಆಯ್ತು, ತಳಗೆ 1 ಆಯ್ತು. 1/1 = 1 ಪ್ಲಸ್ 1/1 = 1 1 1 2. ಹಿಂಗೆ ಗಣಿತಗಳನ್ನು ಮಾಡೋದು ನೀವು ತಿಳ್ಕೊಬೇಕು. ಹೆಂಗೆ ಹಚ್ಚಬೇಕು, ಈ ಶೇಕಡ ಯಾವಾಗಲಾದರೂ ತಳಗೆ ಬರ್ತದ ಅಂತ ತಿಳ್ಕೊಬೇಕು ನೀವು. ಇದನ್ನ ನೆನ್ಪಿಟ್ಬೋದು. ಈ ಕಡೆ 1 ಇಟ್ಟಾನ, ಆ ಕಡೆ 1 ಗುಣಾಕಾರದಾಗ ಗುಣ್ಯ ಗುಣಕ ಹೆಂಗೆ ಬೇಕಾದಾಗ ಬದಲು ಮಾಡಿ ಇಟ್ರು ಬೆಲೆಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಅದನ್ನು ನೀವು ತಿಳ್ಕೊಬೇಕು. ಆಮೇಲೆ ಕ್ರಿಯೆಗಳನ್ನು ಮಾಡುವಾಗ ಯಾವುದೇ ಒಂದು ಭಿನ್ನ ರಾಶಿ 1ರಿಂದ 1ಕ್ಕೆ ಭಾಗಿಸಿದರೆ 1 ಒಂದಲೇ 1 ಅಂದರೆ ಇದನ್ನ 1 ಅಂತ ತಿಳ್ಕೊಬೇಕು ನೀವು. ಇದು ಮ್ಯಾಲೆ 1 ಒಂದಲೇ 1 ಬಂತು, ತಳಗಿಂದು 1 ಬಂತು, 1ಕ್ಕೆ 1 ಭಾಗಿಸಿದ್ರೆ 1 ಬಂತು ಪ್ಲಸ್ ಇದು 1 ಆಯ್ತು, ಇದು 1 ಆಯ್ತು. 1 ಒಂದಲೇ 1 1ಕ್ಕೆ 1 ಇದಕ್ಕೆ ಭಾಗಿಸಿದ್ರೆ 1 1 1 2. ಹಿಂಗೂ ಮಾಡ್ಲಿಕ್ಕೆ ಬರ್ತದೆ. ಏನು ಭಾಳ ಸರಳ ಲೆಕ್ಕಗಳು, ಅವೇನು ಭಾಳ ದೊಡ್ಡ ಬಿರಿ ಲೆಕ್ಕಲ್ಲ, ಏನಲ್ಲ. ಯಾವುದೇ ಒಂದು ಲೆಕ್ಕಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಇದನ್ನ ಇನ್ನೊಂದು ರೀತಿ ಒಳಗೂ ನೀವು ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ಇನ್ನೊಂದು ಸರಳ ಮೆಥಡ್ ತೋರಿಸ್ತಾನ. ಇರ್ಲಿ, ನಿಮಗೆ ಹೆಚ್ಚಿನ ನಾಲೆಜ್ ಇದ್ರೆ ಏನು ಕೇಳ್ತಲ್ಲ. ಈಗ ನೋಡಿ, ಇದಕ್ಕೆ ಗುಣಾಕಾರ ಮಾಡ್ರಿ. ಈಗಿನಿಂದ ಇನ್ನೊಂದ್ಸಲ ಇಟ್ಬಿಡ್ತು. 1 ಗುಂಡ್ಲೆ 100ರ ಶೇಕಡ ಪ್ಲಸ್ ಏನದ 100 1% ಹಿಂಗೆ ಇಟ್ರೆ 100 ಒಂದಲೇ 100 ಅಂತ ಇಟ್ಕೊಳ್ರಿ. ಈ ಶೇಕಡ ತಳಗ 100 ಇಲ್ಲಿ ಇಟ್ಕೊಳ್ರಿ, ಪ್ಲಸ್ ಮಾಡ್ಕೊಳ್ರಿ. 100 ಒಂದಲೇ 100 ಮಾಡ್ಕೊಳ್ರಿ. ಈ ಶೇಕಡ ಚಿನ್ನ ತಳಗೆ ಇಟ್ಟುಬಿಡ್ರಿ. ನೋಡ್ರಿ ಏನಾಯ್ತು. ಆಮೇಲೆ 100 100 ಕೂಡಿಸ್ರಿ, 200 ಆಯ್ತು. ಛೇದಗಳು ಸಮನಾಗಿದ್ದಾಗ ಒಂದೇ 100 ಇಟ್ಟುಬಿಡ್ರಿ. ನೋಡಿ, ಇವು 2 0 ಅದು, ಇವು 2 0 ಅದು, ಬರೋಬ್ಬರಿ 2. ಆನ್ಸರ್ = 2. ನೀವು ಹಿಂಗೂ ಮಾಡ್ಬೋದು. ಆನ್ಸರ್ = 2. ಉತ್ತರ ಸಂಖ್ಯೆ ಎ. ಇದು 2ನೇ ರೀತಿ. ನೋಡ್ರಿ, ಊರಿಗೆ 108 ದಾರಿ ಅಂತ ಬೇಕಾದಷ್ಟು ರೀತಿ ಗಣಿತಗಳನ್ನು ನೀವು ಪದ್ಧತಿ ಪ್ರಕಾರ ಮಾಡ್ಬೋದು. ಹಿಂಗೂ ಮಾಡ್ಬೋದು. ಏನು ನೋಡ್ರಲ್ಲ, ಈಗ ಸರಳದ ನೋಡ್ರಿ. ಇದು 100ಕ್ಕೆ 100 ತಳಗಿಲ್ಲಿ 100 ಇಟ್ಟು 100 ಗುಣಾಕಾರ ಮಾಡಿ ಇಟ್ಟುಬಿಟ್ರೆ ಆ ಶೇಕಡ ತಳಗಿ ಇಟ್ಟುಬಿಟ್ರಿ. ವೇಗವಾಗಿ ಮಾಡುವಂಥ ಪದ್ಧತಿ. ಏನು ಭಾಳ ಬೆರಿ ಅಲ್ಲ ಲೆಕ್ಕಗಳು ತಿಳ್ಕೊಂಡ್ರೆ ಏನು ಬೆರಿ ಅಲ್ಲ. ಹಿಂಗೂ ಮಾಡ್ಕೋ. ಅದೇನು ಹೇಳಿದ್ನಲ್ಲ, ಊರಿಗೆ 108 ದಾರಿ ಅಂತ. ನೀವು ಸಾಕಷ್ಟು ಗಣಿತಗಳನ್ನು ಮಾಡಬಹುದು.
ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಬರ್ಕೋರಿ. ಫೇರ್ದಾಗ 2 ರೀತಿ ತಿಳಿಸೋದು ನೋಡ್ರಿ. ಇದು ರೀತಿ 2 ಅಂತ ಹಾಕೊಡ್ರಿ. ಯಾವ್ದು ಸರಳ ಅನಿಸ್ತದ ಅದು ಮಾಡಿ. ತಿಳಿತಲ್ಲ, ಬಾಯಲ್ಲೇನೆ ಮಾಡಿ.